ರೆಡಿ? ಅಯ್ಯಯ್ಯೋ ಜಿರ್ಲೆ, ಅಯ್ಯೋ ಜಿರ್ಲೆ 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 ಜಿರ್ಲೆ, ಅಯ್ಯೋ ಕಾಪಾಡಿ, ಜಿರ್ಲೆ ಜಿರ್ಲೆ ಕಾಪಾಡಿ. ಏನ್ ಮಾಯಾ, ಯಾಕೆ ಹಾಕಿರ್ಸ್ಕೋತಿದೀಯಾ? ಅಕ್ಕ, ಮೈ ಮೇಲೆಲ್ಲ ಜಿರ್ಲೆ ಓಡಾಡ್ತಿದೆ, ನೋಡಕ್ಕ. ಎಲ್ಲಿದೆ ಮಾಯಾ? ನಮ್ಗೆ ಯಾರಿಗೂ ಕಾಣಿಸ್ತಿಲ್ವಲ್ಲ. ಇಲ್ಲ, ಮೈ ಮೇಲೆಲ್ಲ ಹತ್ಕೊಂಡಿತ್ತಕ್ಕ. ಮತ್ ಎಲ್ಲಿ ಹೋದ್ವು? ಒಂದು ಕಾಣಿಸ್ತಿಲ್ಲ. ಗೊತ್ತಿಲ್ಲ, ಓಡ್ ಬರ್ಬೇಕಾದ್ರೆ ಎಲ್ಲ ಹೊಟ್ಟೋಗಿರ್ಬೇಕು. ಆದ್ರೆ ಮೈ ಮೇಲೆಲ್ಲ ಹತ್ಕೊಂಡಿದ್ ನಿಜ. ಸುಮ್ಮನೆ ಇರು ಮಾಯಾ. ಬರ್ತಾ ಮೈ ಮೇಲೆಲ್ಲ ಜಿರಳೆ ಹತ್ಕೊಂಡಿತ್ತು, ಈಗ ಎಲ್ಲೋ ಬಿದ್ದೋಗಿರ್ಬೇಕು ಅಂತಿದೆಯಲ್ಲ. ತಲೆ ಕೆಟ್ಟಿದ್ಯಾ ನಿನಗೆ? ಇದೆಂತ ಹೆದರು ಪುಕ್ಲಿನೇ ನೀನು? ಮನೆ ಅಂದಮೇಲೆ ಜೇಡ ಜಿರಳೆ ಹಲ್ಲಿ ಇದೆಲ್ಲ ಇರೋದು ಸಾಮಾನ್ಯ. ಅದನ್ನ ನೋಡಿ ಒಳ್ಳೆ ದೆವ್ವ ನೋಡಿ ಹೆದರ್ಕೊಂಡು ಬರೋ ಥರ ಓಡ್ ಬರ್ತಿದೀಯಲ್ಲ. ನಮ್ಮನ್ನು ಇಲ್ಲ ಹೆದರ್ಸ್ತಾ ಇದೆಯಲ್ಲ. ಅಜ್ಜಿ, ಅದೆಲ್ಲ ನಾನ್ ಮ್ಯಾಜಿಕ್ ಮಾಡಿದ್ದು. ಆಮೇಲೆ ಎಕ್ಕ ತಂಗಿನ ಚೆನ್ನಾಗೇ ನೋಡ್ಕೊಳಲ್ಲ. ತಂಗಿಗೆ ಏನೋ ನಿದ್ದೆ ಔಷಧಿ ಆಗ್ತಾಳಂತೆ. ಏನೋಪ್ಪ, ನಿನ್ನ ವರ್ತನೆನೇ ಅನುಮಾನ ಅನ್ಸುತ್ತೆ. ಸರಿ ಸರಿ, ಅದನ್ನೆಲ್ಲ ಬಿಟ್ಟಾಕಿ, ಫೋಟೋಗೆ ಲೇಟ್ ಆಗ್ತಾ ಇದೆ. ಸರಿ, ಹೇಗೂ ಬರೋದು ಬಂದಿದೆಯಲ್ಲ, ಬಾ ಫೋಟೋಗೆ ನಿಂತ್ಕೊ. ಅಯ್ಯೋ ಬೇಡ ಅಕ್ಕ, ನೀವೆಲ್ಲ ಫೋಟೋ ತೆಗೆಸ್ಕೊಳ್ಳಿ, ನಾನು ರೂಮಲ್ಲಿ ಇರ್ತೀನಿ. ಮಾಯಾ, ಸಂಜು ದೊಡ್ಡವಳಾದ್ಮೇಲೆ ನಿನ್ನನ್ನು ನೋಡ್ಕೊತಾ ಇದ್ದಿದ್ದ ಅಕ್ಕ ಇವಳೆ ಅಂತ ನಾನು ತೋರಿಸ್ಬೇಕಾ ಬೇಡವಾ? ಪರವಾಗಿಲ್ಲ ಅಕ್ಕ, ಅದೆಲ್ಲ ಏನು ಬೇಡ ಬಿಡಿ. ಮಾಯಾ, ಸುಮ್ಮನೆ ಬಂದು ನಿಂತ್ಕೊ. ಅಯ್ಯಯ್ಯೋ, ಇದೇನಪ್ಪ? ಅಮ್ಮ ಮಾತ್ರ ಸುಳ್ಳಕ್ಕನ್ ಕರೆದ್ಲು, ನಾನು ಯಾರು ಕರೀಲೇ ಇಲ್ಲ. ಇದೆ, ಒಂದ್ ನಿಮಿಷ, ನಾನು ಬಂದೆ. ಸ್ಟಾಪ್ ಸ್ಟಾಪ್, ನಿಲ್ಸಿ, ನಾನು ಫೋಟೋ ಕುತ್ಕೊಂತೀನಿ. ದೊಡ್ಡಪ್ಪ, ನೀವಾದ್ರೆ ತೋರಿಸಿ, ನಾನು ಯಾವ ಫೋಟೋದಲ್ಲೂ ಕಾಣಿಸ್ತಿಲ್ಲ. ಇಲ್ಲಾರ ಚೆನ್ನಾಗಿ ಕಾಣಿಸ್ತೀನ ಅಂತ ನೋಡ್ಬೇಕು. ಫೋಟೋಲು ಕಾಣಿಸ್ತಿಲ್ಲ. ನಿಮ್ಮ ಫೋಟೋಲಾದ್ರೂ ಕಾಣಿಸ್ತೀನ, ತೋರಿಸಿ.
ಫೋಟೋದಲ್ಲೂ ಬರ್ಲಿಲ್ಲ. ಆ ಫೋಟೋ ತೆಗೆನು ತುಂಬಾ ಕೆಟ್ಟವನು. ಹಬ್ಬ, ಸದ್ಯ ಯಾವ ಫೋಟೋಲು ನನ್ನ ಮುಖ ಸರಿಯಾಗಿ ಕಾಣ್ತಿಲ್ಲ. ನಾನು ಬಚಾವ್. ಎಲ್ಲರೂ ಫೋಟೋಸ್ ನೋಡಿದ್ರ ಹೇಗೆ ಬಂದಿದೆ? ತುಂಬ ಚೆನ್ನಾಗಿದೆ ಅಪ್ಪ. ನೀವು ಇಂಥ ಮೇಲೆ ಬಂದ್ರಲ್ಲ, ಭಾಳ ಒಳ್ಳೇದಾಯಿತು. ಇಲ್ಲ ಅಂದರೆ ನೀವೇ ಮಿಸ್ ಆಗಿಬಿಡ್ತಾ ಇದ್ರಿ. ಮಿಸ್ ಆಗೋ ಮಾತೇ ಇಲ್ಲ. ಅಪ್ಪ ಟೈಮಿಗೆ ಸರಿಯಾಗಿ ಬಂದಿಲ್ಲ ಅಂದಿದ್ರೆ ಗ್ರೂಪ್ ಫೋಟೋನೇ ಕ್ಯಾನ್ಸಲ್ ಮಾಡೋ ಯೋಚನೆಯಲ್ಲಿದ್ದೆ ನಾನು. ಓಹೋ, ನಿಮ್ಮ ಅಪ್ಪಂಗೇನು ಆಸೆ ಕಮ್ಮಿನಾ? ನೋಡು, ಫೋಟೋ ಅಂದ ತಕ್ಷಣ ಈ ವಯಸ್ಸಿನಲ್ಲೂ ಹೇಗೆ ಓಡಾಡಿ ಬಂದಿದ್ದಾರೆ. ಇವತ್ತು ರಾತ್ರಿನೇ ಫೇಸ್ಬುಕ್ಕಲ್ಲಿ ಹಾಕೋವರೆಗೂ ಸಮಾಧಾನ ಇರಲ್ಲ. ನಿಮ್ಮ ಅಮ್ಮನ ಮಾತನ್ನ ಯಾರೂ ಕೇಳಬೇಡಿ. ಫೋಟೋಗೆ ಅಂತ ನಾನೇನು ಓಡಿ ಬರಲಿಲ್ಲ. ಇನ್ನೂ ಒಂದು 10 ದಿವಸ ನನ್ನ ತಂಗಿ ಮನೇಲೇ ಇರ್ತಿದ್ದೆ. ಆದರೆ ಒಂದು ಮುಖ್ಯವಾದ ಕೆಲಸ ಇತ್ತು, ಅದಕ್ಕೆ ಓಡಿ ಬಂದಿದ್ದು. ಏನಪ್ಪ ಅಂತ ಮುಖ್ಯವಾದ ವಿಷಯ? ನಮ್ಮ ಸಂಜುಗೆ ಅನ್ನಪ್ರಾಶನ ಮಾಡಬೇಕು. ಈ ವಾರದಲ್ಲಿ ಒಳ್ಳೆ ದಿನ ಇದೆಯಂತೆ, ಅದಕ್ಕೆ ನಾನು ಓಡಿ ಬಂದಿದ್ದು. ಅನ್ನಪ್ರಶ್ನೆನ? ಹಾಗಂದ್ರೆ ಏನು? ವಾವ್, ಹಂಗಾದ್ರೆ ನಮ್ಮ ಪುಟ್ಟಿ ಇನ್ಮೇಲೆ ನಮ್ಮ ಥರನೇ ಊಟ ಮಾಡ್ತಾಳೆ ಅಂತಾಯ್ತು. ಅಂದ್ರೆ ಸಂಜು ಪಪ್ಪಿಗೆ ಊಟ ಮಾಡಿಸೋ ಫಂಕ್ಷನ್ನು ನಮಗೂ ಮಾಡಿದ್ರು. ನಾನು ಫೋಟೋದಲ್ಲಿ ನೋಡಿದ್ದೆ. ಹೋಳ್ಗೆ, ಪಾಯಸ, ಸ್ವೀಟು ಎಲ್ಲ ಮಾಡ್ತಾರೆ. ಮಜಾ ಮಜಾ. ಇದಕ್ಕೆ ನೀವೆಲ್ಲ ಏನಂತೀರಪ್ಪ? ಅಪ್ಪ ಹೇಳೋದೇನಿದೆ, ನೀವು ಡಿಸೈಡ್ ಮಾಡಿದ್ಮೇಲೆ ಮುಗೀತು. ಅನ್ನಪ್ರಾಶನ ಮಾಡಿಸ್ಬಿಡೋಣ. ಹೌದು, ತುಂಬ ಗ್ರ್ಯಾಂಡಾಗಿ ಮಾಡೋಣ, ಎಲ್ಲರನ್ನೂ ಕರೆಯೋಣ. ಅದೆಲ್ಲ ಬೇಡ ಅನ್ಸುತ್ತೆ. ಮನೆಯವ್ರು ಮಾತ್ರ ಸಿಂಪಲಾಗಿ ಮಾಡೋದು ಸಾಕು. ಆಮೇಲೆ ಅದನ್ನೆಲ್ಲ ನಿರ್ಧಾರ ಮಾಡೋಣ. ಮೊದಲು ಈ ಮನೆ ವೈರಿಂಗ್ ಎಲ್ಲ ಚೆಕ್ ಮಾಡಿಸ್ಬೇಕು. ಹೌದು, ಆ ಕೆಲಸ ಮೊದಲು ಮಾಡಬೇಕು. ಅದಕ್ಕೆ ಯಾರು ಎಲೆಕ್ಟ್ರಿಷಿಯನ್ ನೋಡಯ್ಯ? ಸರಿಯಪ್ಪ, ಆ ಕೆಲಸ ನಾನು ಮಾಡಿಸ್ತೀನಿ. ಓಕೆ. ನನಗೆ ಎಲೆಕ್ಟ್ರಿಷಿಯನ್ ರಘು ಗೊತ್ತು, ನಾಳೆನೇ ಅವನ್ನ ಬರೋಕ್ಕೆ ಹೇಳ್ತೀನಿ. ರಘು ಅಂತ ಎಲೆಕ್ಟ್ರಿಷಿಯನ್ನ? ಈ ವಿಷಯನ ಮೊದಲು ಶಿವಕ್ಕೆ ತಿಳಿಸ್ಬೇಕು. ಸರಿ, ಅನ್ನಪ್ರಾಶನಕ್ಕೆ ಎಲ್ಲ ಸಿದ್ಧ ಮಾಡ್ಕೊಳ್ಳಿ. ಮಜಾ ಮಜಾ, ಮಜಾ ಮಜಾ, ಮಜಾ ಮಜಾ, ಮಜಾ ಮಜಾ. ನೀನು ಪದೇ ಪದೇ ಫೋನ್ ಮಾಡ್ತಾ ಇದ್ರೆ ಇಲ್ಲಿ ಯಾರಿಗಾದ್ರೂ ಅನುಮಾನ ಬರುತ್ತೆ, ಕೆಲಸನೂ ಕೆಟ್ಟು ಹೋಗುತ್ತೆ. ಇದೇನಪ್ಪ, ಈ ಸುಳ್ಳಕ್ಕ ಬಾಗ್ಲಕ್ಕೊಂಡ್ಬಿಟ್ಟಿದ್ದಾಳೆ. ಹಾ, ನಂಗೆ ಬಾಗಿಲಿಂದ ಒಳಗೋಗೋ ಮ್ಯಾಜಿಕ್ ಗೊತ್ತಲ್ಲ. ಒಳಗೋಗಿ ಸುಳ್ಳಕ್ಕ ಏನ್ ಮಾಡ್ತಿದ್ದಾಳೆ ಅಂತ ನೋಡ್ತೀನಿ. ಅವಾಗಿಂದ ಕಾರ್ ರಿಪೇರಿ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೀನಲ್ಲ, ಕಿವಿ ಕೆಲ್ಸಲ್ವಾ? ಒಯ್ಯರಂಕ, ಈಗ್ಲಾರ ಕಾರ್ ರಿಪೇರಿ ಮಾಡ್ಕೊಡಿ. ಅಯ್ಯೋ, ಭೂತ ಭೂತ ಭೂತ!